ಮಂಡ್ಯದಲ್ಲೂ ಕೂಡ ರಸ್ತೆಗಿಳಿದು ಹೋರಾಟಗಾರರು ಆಕ್ರೋಶವನ್ನ ಹೊರಗಾಕಿದ್ದಾರೆ. ಹುರುಳಿಕಾಳು ಉರಿದು ಖಾಲಿ ಮಡಿಕೆಯನ್ನ ಹಿಡಿದು ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ. ಹುರುಳಿಕಾಳು ಉರಿದು ಖಾಲಿ ಮಡಿಕೆಯನ್ನ ಹಿಡಿದು ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ. ಮಂಡ್ಯದಲ್ಲಿ ರಸ್ತೆಗಿಳಿದು ಹೋರಾಟಗಾರರ ಆಕ್ರೋಶ. ಕನ್ನಡ ಸೇನೆ ರೈತ ಸಂಘದಿಂದ ವಿಭಿನ್ನ ಹೋರಾಟವನ್ನು ಮಾಡಲಾಗ್ತಾ ಇದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ನಡೆಯುತ್ತಿರುವಂತಹ ಪ್ರತಿಭಟನೆ ಹಳೆ ಬೆಂಗಳೂರು ಟು ಮೈಸೂರು ಹೆದ್ದಾರಿಯನ್ನ ತಡೆದು ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ. ಹುರುಳಿಕಾಳನ್ನ ಉರಿದು ಬೇಯಿಸಿ ರೈತರಿಗೆ ಹುರುಳಿ ಭಾಗ್ಯವನ್ನ ನೀಡಿದ್ದಾರೆ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧವೂ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಗಾಕಿರುವಂಥದ್ದು. ತಮಿಳುನಾಡಿಗೆ ಒಂದು ಹನಿ ನೀರು ಕೂಡ ಬಿಡದಂತೆ ಆಗ್ರಹವನ್ನ ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಮನೀಶ್ ಗೌಡ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಮನೀಶ್ ಗೌಡ, ಮಂಡ್ಯದಲ್ಲೂ ಕೂಡ ಹೋರಾಟಗಾರರು ಆಕ್ರೋಶವನ್ನ ಹೊರಗಾಗ್ತಾ ಇರುವಂಥದ್ದು. ಆದರೆ ವಿಭಿನ್ನವಾದಂತಹ ಹೋರಾಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹುರುಳಿಕಾಳನ್ನ ಅಲ್ಲಿ ಬೇಯಿಸಿ ಖಾಲಿ ಮಡಿಕೆಯನ್ನ ಹಿಡಿದು ಪ್ರೊಟೆಸ್ಟ್ಗೆ ಮುಂದಾಗಿರ್ತಕ್ಕಂಥದ್ದು. ಅವರ ಬೇಡಿಕೆ ಹೇಗಿದೆ, ಹಾಗೆ ಪ್ರತಿಭಟನೆಯ ಕಾವು ಹೇಗಿದೆ, ಸದ್ಯದಲ್ಲಿ ಮಂಡ್ಯದ ಪರಿಸ್ಥಿತಿ ಹೇಗಿದೆ ಮನೀಶ್? ಖಂಡಿತ ಕಾವ್ಯ, ಏನಂತಂದ್ರೆ ಮಂಡ್ಯ ಹೇಳಿ ಕೇಳಿ ಈ ಒಂದು ಪ್ರತಿಭಟನೆಗೆ ಹೆಸರುವಾಸಿ. ಬೇರೆ ಕಡೆ ಎಲ್ಲ ಪ್ರತಿಭಟನೆಗಳು ಕೂಡ ನಡೀತಾ ಇದ್ರು. ಮಂಡ್ಯದಲ್ಲಿ ವಿನೂತನವಾಗಿ ಪ್ರತಿಭಟನೆ ನಡೀತಿರುವಂತದ್ದು ಏನು, ಮಂಡ್ಯದ ಸಂಜಯ್ ನಗರ ಏನಿದೆ, ಆ ಸಂಜಯ್ ವೃತ್ತ ಏನಿದೆ, ಆ ಒಂದು ವೃತ್ತದಲ್ಲಿ ರೈತರು ಹಾಗೂ ಕನ್ನಡ ಪರ ಸಂಘಟನೆಗಳು ವಿನೂತನವಾದಂತಹ ಪ್ರತಿಭಟನೆ ನಡೆಸ್ತಿರುವಂತದ್ದು. ಏನು, ಹುರುಳಿಕಾಳನ್ನ ತೆಗೆದುಕೊಂಡು ಬಂದು ರಸ್ತೆಯ ಮಧ್ಯದಲ್ಲಿ ಒಲೆಯನ್ನ ಮಡಗಿ ಅದಕ್ಕೆ ಹುರುಳಿಕಾಳನ್ನ ಬೇಯಿಸುವಂತಹ ಕೆಲಸವನ್ನ ಆ ಒಂದು ವೃತ್ತದಲ್ಲಿ ಮಾಡ್ತಾ ಇರುವಂತದ್ದು. ಅಂತಂದ್ರೆ ಸರ್ಕಾರಕ್ಕೆ ಧಿಕ್ಕಾರವನ್ನ ಕೂಗೋದು ಒಂದು ಮಟ್ಟದಲ್ಲಿ ಬೇರೆ ರೀತಿಯ ಪ್ರತಿಭಟನೆ ಆದ್ರೆ, ಮಂಡ್ಯದಲ್ಲಿ ಮಾತ್ರ ವಿನೂತನವಾಗಿ ಈ ಖಾಲಿ ಮಡಕೆಗಳನ್ನ ತರುವಂತಹದ್ದು ಅಥವಾ ಖಾಲಿ ಬಿಂದಿಗೆಗಳನ್ನ ತಗೊಬಂದು ನಮ್ಮಲ್ಲೇ ನೀರಿಲ್ಲ, ನೀವು ಅಲ್ಲಿಗೆ ನೀರನ್ನ ಕೊಟ್ರೆ ಹೇಗೆ ಅನ್ನುವಂತಹ ಒಂದು ವ್ಯಂಗ್ಯವಾಗಿ ಸರ್ಕಾರವನ್ನ ಲೇವಡಿ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಏನು, ರಸ್ತೆಯ ಮಧ್ಯದಲ್ಲಿ ಒಲೆಯನ್ನ ಮಡಗಿ ಅದರಲ್ಲಿ ಹುರುಳಿಕಾಳನ್ನ ತಂದು ರೈತರು ಅದನ್ನ ಬೇಯಿಸಿ ನಮಗೆ ಇಲ್ಲಿ ತಿನ್ನೋದಕ್ಕೆ ಅನ್ನವೇ ಸಿಗ್ತಾ ಇಲ್ಲ, ನೀವು ಅಲ್ಲಿಗೆ ನೀರನ್ನ ಬಿಟ್ರೆ ಮುಂದಿನ ದಿನ ನಾವು ಹುರುಳಿಕಾಳನ್ನ ತಿನ್ಬೇಕು ಅಂತೇಳಿ ವಿನೂತನವಾಗಿ ಪ್ರತಿಭಟನೆ ನಡೆಸ್ತಿರುವಂತದ್ದು. ಬೆಳಗ್ಗೆ 6 ಗಂಟೆಯಿಂದಲೂ ನಡೀತಿರುವಂತಹ ಏನ್ ಪ್ರತಿಭಟನೆ ಏನಿದೆ, ಈ ಮಧ್ಯಾಹ್ನ ಕೂಡ ಆದ್ರೂ ಕೂಡ ಅಲ್ಲಿ ಪ್ರತಿಭಟನೆಗಳು ಮುಂದುವರಿತಾ ಇರುವಂತದ್ದು. ಒಂದಷ್ಟು ವೃತ್ತಗಳಲ್ಲಿ ಪೊಲೀಸರು ಕೂಡ ಏನು ಜಮಾವಣೆಗೊಂಡಿರುವಂತಹ ರೈತರನ್ನ ಹಾಗೂ ಪ್ರತಿಭಟನಾಕಾರರನ್ನ ವಶಪಡಿಸಿಕೊಂಡು ಬಿಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಒಂದಷ್ಟು ವೃತ್ತದಲ್ಲಿ ಇನ್ನೂ ಕೂಡ ಪ್ರತಿಭಟನೆಗಳು ಕೂಡ ನಡೀತಾ ಇರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಮನೀಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.